ಜೈ ಶ್ರೀರಾಮ್. ತಮಗೆಲ್ಲರಿಗೂ 14ನೇ ದಿನದ ರಾಮರಕ್ಷಾ ಸ್ತೋತ್ರದ ತರಗತಿಗೆ ಸುಸ್ವಾಗತ. ಮೊದಲು ನಿನ್ನೆ ಕಲಿತಂತಹ ಅಂದರೆ 11ನೇ ಶ್ಲೋಕ ಕೇಳೋಣ. ಪಾತಾಳ ಭೂತಲ ವ್ಯೋಮ ಚಾರಿಣಶ್ಚದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿಃ. ಇವತ್ತು 12ನೇ ಶ್ಲೋಕ ತುಂಬಾ ಸರಳ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಮತ್ತು ಗೊತ್ತಿರಬೇಕಾದಂಥದ್ದು. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾಸ್ಮರನ್ ನರೋ ನ ಲಿಪ್ಯತೆ ಪಾಪೈರ್ಭುಕ್ತಿಂ ಮುಕ್ತಿಂಚ ವಿಂದತಿ. ತುಂಬಾ ಸರಳವಾದ ಶ್ಲೋಕ. ರಾಮೇತಿ, ರಾ ಮತ್ತು ಮೇ ಎರಡು ದೀರ್ಘ ಪದ, ತಿ ರಸ್ವ. ರಾಮೇತಿ ಆ ಥರ ಹೇಳೋದಿದೆ, ಆ ಥರ ಹೇಳಬಾರ್ದು. ರಾಮೇತಿ ರಾಮ ಭದ್ರೇತಿ, ಭ ಮಹಾಪ್ರಾಣದ್ದು, ದೇ ದೀರ್ಘವಾದ ದೇಕ್ಕೆ ರಕಾರ ಇದೆ, ಹೀಗಾಗಿ ಭದ್ರೇತಿ. ರಾಮೇತಿ ರಾಮ ಭದ್ರೇತಿ ರಾಮಚಂದ್ರೇತಿ ರಾಮಚಂದ್ರೇತಿ, ರಾಮಚಂದ್ರೇ ದೀರ್ಘ ತೀರಸ್ವ, ವಾಸ್ಮರನ್ ರಾಮಚಂದ್ರೇತಿ ವಾಸ್ಮರನ್. ಮೂರನೇ ಚರಣ. ನರೋನ, ನ ರೋ ದೀರ್ಘ, ನರೋನ ಲಿಪ್ಯತೆ, ಲಿಪ್ ಲಿ ಮೇಲೆ ಆಘಾತ, ಲಿಪ್ಯತೆ ಈ ತರ ಬೇಡ, ಲಿಪ್ಯತೆ. ನರೋನ ಲಿಪ್ಯತೆ ಪಾಪೈರ್, ಪಾಪೈರ್ ಪಾ ಪೈ ವಿಸರ್ಗ ಅರ್ಧ ರಕಾರ, ಪಾಪೈರ್ ಭುಕ್ತಿಂ, ಭೂ ಮಹಾಪ್ರಾಣದ್ದು, ಕಿ ಕೆತ್ತ ಇದೆ, ಅನುಸ್ವಾರ ಅರ್ಧ ಮ, ಭುಕ್ತಿಂ. ಮುಕ್ತಿಂಚ ಮು ಕಿ ಕೆತ್ತ ಅನುಸ್ವಾರ ಅರ್ಧ ಞ, ಮುಕ್ತಿಂಚ. ವಿಂದತಿ ವಿ ವಿ ಮುಂದಿನ ಅನುಸ್ವಾರ ಅರ್ಧ ನ, ವಿಂದತಿ. ಭುಕ್ತಿಂ ಮುಕ್ತಿಂಚ ವಿಂದತಿ. ಪೂರ್ಣ ಶ್ಲೋಕ ಇನ್ನೊಮ್ಮೆ. ರಾಮೇತಿ ರಾಮ ಭದ್ರೇತಿ ರಾಮಚಂದ್ರೇತಿ ವಾಸ್ಮರನ್ ನರೋ ನ ಲಿಪ್ಯತೆ ಪಾಪೈರ್ ಭುಕ್ತಿಂ ಮುಕ್ತಿಂಚ ವಿಂದತಿ. ಇವತ್ತಿನ 12ನೇ ಶ್ಲೋಕ ಇಲ್ಲಿಗೆ ಮುಗಿತು. ನಾಳೆ ಮುಂದಿನ ಶ್ಲೋಕದೊಂದಿಗೆ ಸಿಗೋಣ. ಜೈ ಶ್ರೀರಾಮ್.